ನಮಸ್ಕಾರ. ಇವತ್ತು ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಕಿಚನ್ನಲ್ಲಿ ಬೆಳಗಿನ ನಾಷ್ಟಕ್ಕೆ ಏನು ಮಾಡೋಣ ಬನ್ನಿ. ನೋಡಿ, ನಾನು ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಬನ್ನಿ. ಎರಡು ಕೂಗಲಿ ಇದು ಆಲೂಗೆಡ್ಡೆ ಬೇಯಲಿ. ನೋಡಿ, ಆಲೂಗೆಡ್ಡೆ ಗೊಜ್ಜಿಗೆ ಏನೇನು ಬೇಕು: 2 ಹಸಿಮೆಣಸಿಕಾಯಿ, ಒಂದೇ ಆಲೂಗೆಡ್ಡೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು 1 ಟೊಮೊಟೊ ಚಿಕ್ಕದು. ಮತ್ತು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಸ್ವಲ್ಪ ಅರಿಶಿಣದ ಪೌಡ್ರು. ಇದಾಗಿದೆ ನೋಡಿ. ಇದು ನೋಡಿ, ಈ ಥರ 2 ಕೂಗು ನೋಡಿ. ಅದಕ್ಕೆ ಎಣ್ಣೆ ಹಾಕೋಣ. ನೋಡಿ, ಬಿಸಿ ಆರಿದೆ. ಆರಿದ್ಮೇಲೆ ನಾವು ಇದನ್ನು ಸಿಪ್ಪೆ ತೆಗೆದಿಟ್ಟೋಣ ಪ್ಲೇಟಿಗೆ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋಣ. ಈರುಳ್ಳಿ ಹಾಕೋಣ ನೆಕ್ಸ್ಟ್. ಮತ್ತು ಇದು ಮೆಣಸಿನ್ಕಾಯಿನೂ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ನೋಡಿರಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇದು ಯಾಕೆ ಹಾಕ್ತೀನಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಬೆಳ್ಳುಳ್ಳಿ ಶುಂಠಿ ಯಾಕೆ ಹಾಕಿರೋದು ಅಂದರೆ ಪರಿಮಳ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಶುಂಠಿದು, ಅದಕ್ಕೋಸ್ಕರ. ಇದು ಬಟಾಟೋದು, ಇದು ಆಲೂಗೆಡ್ಡೆ ಗೊಜ್ಜು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಟೊಮೊಟೊ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಲಾಸ್ಟಲ್ಲಿ. ಟೊಮೊಟೊ ಜೊತೆನೇ ಉಪ್ಪು ಹಾಕಿದ್ರೆ ಸ್ವಲ್ಪ ಅದೆಲ್ಲ ಬೇಯುತ್ತೆ ಬೇಗ, ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ. ಅರಿಶಿನ ಪುಡಿ ಹಾಕೋಣ. ಇದ್ರ ಜೊತೆ ಚಟ್ನಿನೂ ಮಾಡಿದ್ದೀನಿ ನಾನು, ಚಪಾತಿ ಜೊತೆ. ಪೂರಿ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಚಪಾತಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈ ಸೆಕೆಯಲ್ಲಿ ಪೂರಿ ಎಲ್ಲ ತಿಂದರೆ ನೀರು ಜಾಸ್ತಿ ಕುಡಿಬೇಕಲ್ಲ. ಈಗ ತುಂಬ ಸೆಕೆಗಾಲ ಅಲ್ವಾ, ಚಪಾತಿ ಜಾಸ್ತಿ ತಿನ್ನಬಾರ್ದು. ಆದರೆ ಆ್ಯಕ್ಚುಲಿ ಬರೀ ಗಂಜಿಯನ್ನು ತಿನ್ನಬೇಕು, ಯಾಕೆಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದೇನೆ. 2 ಚಪಾತಿ ತಿಂದರೆ ಮೀಡಿಯಮ್ಮಾಗಿ ಸಣ್ಣ ತಿಂತಾರೆ. ಅನ್ನನೇ ನಾವು ಜಾಸ್ತಿ ತಿನ್ನೋದು. ನಮ್ಮನೇಲಿ ಜಾಸ್ತಿ ಚಪಾತಿನೂ ತಿಂತಾರೆ, ನಾನು ಜಾಸ್ತಿ ಅನ್ನ ತಿನ್ನೋದು. ನೋಡಿ, ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಅದನ್ನು ಬೇಯಿಸ್ಬಿಟ್ಟು ಈ ಥರ ಮ್ಯಾಶ್ ಮಾಡಿದ್ದೀವಿ. ಎಲ್ಲ ಮಿಕ್ಸ್ ಆಗಲಿ ಇದು ಚೆನ್ನಾಗಿ. ಸ್ವಲ್ಪ ನೀರು, ಬಿಸಿ ನೀರು ಹಾಕ್ತೀನಿ ಇದಕ್ಕೆ. ನೋಡಿ, ಸ್ವಲ್ಪ ಬಿಸಿ ನೀರು ಹಾಕ್ತೀನಿ. ಇದು ತೆಳುವು ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ಅದು ಕುದೀತಾ ಇದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ರೆಡಿಯಾಗಿದೆ, ನಾವು ಚಪಾತಿ ಮಾಡೋಣ ಈಗ. ನೋಡಿ, ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಆವಾಗಲೇ, 1 ಅವರ್ ಆಗಿದೆ. ನೋಡಿ, ತುಂಬ ಹಸಿಟ್ಟು ಹಾಕ್ಬಾರ್ದು. ಈಗೇನೆ ನಾವು ಉಲ್ಟಾ ಸೀದಾ ಈ ಥರ ಮಾಡಿದ್ರೆ ಚಪಾತಿ ಸಂಜೆವರೆಗೂ ಗಟ್ಟಿಯಾಗಲ್ಲ ಅಷ್ಟು. ನೋಡಿ, ಸ್ವಲ್ಪ ಬೆಂದಮೇಲೆ ಈ ಥರ ಉಲ್ಟಾ ಮಾಡೋಣ. ನೋಡಿ, ಅಂಚು ಈ ಥರ ದಪ್ಪ ಇದ್ದರೆ ಚಪಾತಿ ಚೆನ್ನಾಗಿ ಬರುತ್ತೆ, ಬೇಗ ಒತ್ತೋಗಲ್ಲ ಮತ್ತು ಗಟ್ಟಿಯಾಗಲ್ಲ. ನೋಡಿ, ಚಪಾತಿ ಮತ್ತು ಬಟಾಟೊ ಚಪಾತಿ ಮತ್ತು ಆಲೂಗೆಡ್ಡೆ ಗೊಜ್ಜು ರೆಡಿ ಇದೆ. ಬೆಳಗ್ಗಿನ ನಾನು ನಾಷ್ಟಕ್ಕೆ ಮಾಡಿರೋದು ಇದನ್ನು. ನೋಡಿ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಇನ್ನೊಂದು ನೋಡಿ, ಎಲ್ಲ ಆಯಿತು. ಬೆಳಗಿನ ತಿಂಡಿ ಇದೆಲ್ಲ ಆಯಿತು. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೇಮ ವಿಲಾಗ್ಗೆ ನೀವು ಎಲ್ರಿಗೂ ನಮಸ್ಕಾರ. ಹೇಳು, ನಾನು ಹೇಳ್ತೀನಿ.